ಪರೀಕ್ಷೆಗೂ ಮೊದಲೇ ರಿಸಲ್ಟ್ ದಿನಾಂಕ ಪ್ರಕಟ ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 7ಕ್ಕೆ PU, ಏಪ್ರಿಲ್ 24ಕ್ಕೆ SSLC ರಿಸಲ್ಟ್ ನ ಗುರಿ ಇಟ್ಕೊಳ್ಳಲಾಗಿದೆ. ಸಂಭಾವ್ಯ ದಿನಾಂಕ ಘೋಷಣೆ ಇದೆ ಮೊದಲು ಸಚಿವ ಮಧು ಬಂಗಾರಪ್ಪ ಘೋಷಣೆ ಮಾಡಿರೋದು. ಫೆಬ್ರವರಿ 28ರಿಂದ PU, ಮಾರ್ಚ್ 18ರಿಂದ SSLC ಪರೀಕ್ಷೆ ನಡೆಯಲಿದೆ. ಇದೇ ಮೊದಲ ಬಾರಿಗೆ, ಇದೇ ಫಸ್ಟ್ ಟೈಮ್ ಶಾಲಾ ಶಿಕ್ಷಣ ಇಲಾಖೆಯು SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳಿಗೆ ಮೊದಲೇ ಫಲಿತಾಂಶದ ಸಂಭಾವ್ಯ ದಿನಾಂಕವನ್ನು ಪ್ರಕಟಿಸಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಇದೇ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆಯಲಿರುವ ಪ್ರಸಕ್ತ ಸಾಲಿನ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶವನ್ನು ಏಪ್ರಿಲ್ 7ರಂದು ಹಾಗೂ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಿಗದಿಯಾಗಿರುವ SSLC ಪರೀಕ್ಷೆ 1ರ ಫಲಿತಾಂಶವನ್ನು ಏಪ್ರಿಲ್ 24ಕ್ಕೆ ಪ್ರಕಟಿಸುವಂತ ಗುರಿಯನ್ನ ಇಟ್ಕೊಂಡಿರೋದಾಗಿ ಘೋಷಿಸಲಾಗಿದೆ. ಪರೀಕ್ಷೆ 1 ಮಾತ್ರವಲ್ಲದೆ ಪರೀಕ್ಷೆ 2ರ ಸಂಭಾವ್ಯ ಫಲಿತಾಂಶ ದಿನಾಂಕವನ್ನು ಕೂಡ ಪ್ರಕಟಿಸಲಾಗಿದೆ. ಏಪ್ರಿಲ್ 25ರಿಂದ ಮಾರ್ಚ್ 9ರವರೆಗೆ ನಡೆಯಲಿರುವಂತಹ ದ್ವಿತೀಯ PU ಪರೀಕ್ಷೆ 2ರ ಫಲಿತಾಂಶವನ್ನು ಮೇ 22ರಂದು ಹಾಗೂ ಮೇ 18ರಿಂದ 25ರವರೆಗೆ ನಿಗದಿಯಾಗಿರುವಂತಹ SSLC ಪರೀಕ್ಷೆ 2ರ ಫಲಿತಾಂಶವನ್ನು ಜೂನ್ 1ಕ್ಕೆ ಪ್ರಕಟಿಸುವ ಸಂಭಾವ್ಯ ದಿನಾಂಕವನ್ನು ಘೋಷಿಸಲಾಗಿದೆ. ಇದುವರೆಗೆ ಮಂಡಳಿಯು ತನ್ನ ಅನುಕೂಲಕ್ಕಾಗಿ ಸಂಭಾವ್ಯ ಫಲಿತಾಂಶದ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳುತ್ತಿದ್ದಾದರೂ ಅದನ್ನು ಮಾಧ್ಯಮಗಳ ಮೂಲಕ ಅಥವಾ ಸಾರ್ವಜನಿಕವಾಗಿ ಬಹಿರಂಗಪಡಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದು ಈಗ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಿದೆ.